ಕರ್ನಾಟಕ ರಾಜ್ಯದ ಪೊಲಿಟಿಕಲ್ಗೆ ಸಂಬಂಧಪಟ್ಟ ಹಾಗೆ ಅತಿ ದೊಡ್ಡ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನ ವಿ ಆರ್ ಗೋಯಿಂಗ್ ಟು ಬ್ರೇಕ್. ಡಿಸಿಎಂ ಡಿಕೆ ಶಿವಕುಮಾರ್ಗೆ ಇದೊಂದು ಅಗ್ನಿ ಪರೀಕ್ಷೆ. ಡಿಕೆ ಶಿವಕುಮಾರ್ಗೆ ಹೈಕಮಾಂಡ್ನಿಂದ ಹೊಸತೊಂದು ಚಾಲೆಂಜ್ ವ್ಯಕ್ತವಾಗಿದೆ. ಬೈ ಎಲೆಕ್ಷನ್ಗಿಂತ ಅಸ್ಸಾಂ ಸಮರವೇ ಅತಿ ಮುಖ್ಯ. ರಾಜ್ಯದಲ್ಲಿ ಬೈ ಎಲೆಕ್ಷನ್ ಇದೆ, ಅದು ಮುಖ್ಯ ಅಲ್ಲ, ಅಸ್ಸಾಂ ಎಲೆಕ್ಷನ್ನೇ ಮುಖ್ಯ. ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಕಟ್ಟ ಕಡೆಯ ಅಗ್ನಿ ಪರೀಕ್ಷೆ. ಡಿಕೆ ಶಿವಕುಮಾರ್ ಅವರಿಗೆ ಹೈಕಮಾಂಡ್ನಿಂದ ನೂತನವಾದ ಚಾಲೆಂಜು. ಬೈ ಎಲೆಕ್ಷನ್ಗಿಂತ ಅಸ್ಸಾಂ ಸಮರವೇ ಅತಿ ಮುಖ್ಯ. ಡಿಕೆಶಿಗೆ ಅಸ್ಸಾಂ ಚುನಾವಣೆ ಗೆಲ್ಲೋ ಜವಾಬ್ದಾರಿ ಮತ್ತು ಗೆಲ್ಲಿಸಿಕೊಂಡು ಬರೋ ಅತಿ ದೊಡ್ಡ ಜವಾಬ್ದಾರಿ. ಅಸ್ಸಾಂ ಗೆದ್ದರೆ ಸಿಎಂ ಗದ್ದುಗೆ ಏರೋದು ಸಲೀಸು. ವಿಶ್ವಾಸ ಉಳಿಸಿಕೊಳ್ಳೋದಕ್ಕೆ ಡಿಕೆಗೆ ಸತ್ವ ಪರೀಕ್ಷೆಯ ಜಾಲ. ಪ್ರಿಯಾಂಕಾ ಗಾಂಧಿ ಸಾರಥ್ಯದಲ್ಲಿ ತಂತ್ರಗಾರಿಕೆ ಅರ್ಥಾತ್ ಪೊಲಿಟಿಕಲ್ ಸ್ಟ್ರಾಟಜಿ. ಅಸ್ಸಾಂ ಗೆಲುವಿಗೆ ಡಿಕೆ ಶಿವಕುಮಾರ್ ಮಾಸ್ಟರ್ ಪ್ಲಾನ್. ಕಾಮಾಖ್ಯ ದೇಗುಲದಲ್ಲಿ ಪೂಜೆ, ದೈವ ಬಲದ ಮೇಲೆ ಅಪಾರ ನಂಬಿಕೆ. ಅಸ್ಸಾಂನಲ್ಲಿ ಕೈ ಬಾವುಟ ಹಾರಿದ್ರೆ ದೆಹಲಿ ಮಟ್ಟದಲ್ಲಿ ಹೆಚ್ಚಲಿದೆ ಪವರ್. ಬಾಗಲಕೋಟೆ ದಾವಣಗೆರೆಗಿಂತ ಅಸ್ಸಾಂನಲ್ಲೇ ಡಿಕೆಶಿ ಠಿಕಾಣಿ ಹೂಡೋದು ಅನಿವಾರ್ಯ. ಬೈ ಎಲೆಕ್ಷನ್ ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆ ಈ ಎರಡು ಕಾಂಗ್ರೆಸ್ ಗೆಲ್ಲುತ್ತೆ ಅನ್ನೋ ಅತಿಯಾದ ಆತ್ಮವಿಶ್ವಾಸ ಕಾಂಗ್ರೆಸ್ಸಿಗಿದೆ. ಇದು ಗೆಲ್ಲೋದು ಸೋಲೋದು ಬಿಟ್ಟುಬಿಡಿ, ಪಂಚರಾಜ್ಯ ಎಲೆಕ್ಷನ್ ಇದೆಯಲ್ಲ, ಅದರಲ್ಲಿ ತಮಿಳುನಾಡು, ಕೇರಳ, ಅಸ್ಸಾಮು ಹೀಗೆ ಒಂದಷ್ಟು ರಾಜ್ಯಗಳಲ್ಲಿ ಎಲೆಕ್ಷನ್ ನಡೆಯುತ್ತೆ. ಆ ರಾಜ್ಯಗಳ ಪೈಕಿ ಅಸ್ಸಾಂನಲ್ಲಿ ಈ ಬಾರಿ ಏನಾದರೂ ಕಾಂಗ್ರೆಸ್ ಅಧಿಕಾರಕ್ಕೆ ಬರದಲೇ ಇದ್ರೆ ಮುಂದಿರೋ ಉಳ್ಕೊಂಡಿರೋ 2.25 ವರ್ಷಗಳಲ್ಲಿ ನೀವು ಗದ್ದುಗೆ ಏರೋದೇ ಸಂದೇಹ ಅನ್ನೋ ಅರ್ಥದಲ್ಲಿ ಚರ್ಚೆಗಳಾಗ್ತಾ ಇದೆ. ಕೊಟ್ಟು ತೆಗೆದುಕೊಳ್ಳುವ ಸಿಸ್ಟಮ್ ಕಾಂಗ್ರೆಸ್ಸಿನಲ್ಲಿ ಮಾತ್ರ. ನಿಮಗೊಂದು ನಾವು ಕೊಡ್ತೀವಿ, ಅದಕ್ಕೆ ಬದಲಿಯಾಗಿ ನೀವೊಂದು ನಮಗೆ ಕೊಡಬೇಕು. ಅಸ್ಸಾಮಿಗೆ ಹೋಗಿ ನೀವು ಠಿಕಾಣಿ ಊಡ್ತೀರೋ, ಜಾಂಡಾ ಊಡ್ತೀರೋ, ಅಥವಾ ಇಲ್ಲಿಂದಲೇ ಫೋನಲ್ಲಿ ಮಾತಾಡ್ಕತ್ತೀರೋ ಗೊತ್ತಿಲ್ಲ. ಅಸ್ಸಾಂನಲ್ಲಿ ಈ ಬಾರಿ ಕಾಂಗ್ರೆಸ್ ಗೆಲ್ಲಬೇಕು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಪಡೆಯೋಣ. ಡೆಸ್ಕ್ನಿಂದ ನೇರ ಲೈವ್ ಆಗಿ ಜಾಯ್ನ್ ಆಗ್ತಾ ಇದ್ದಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಮಾರುತಿ. ಕೊಟ್ಟು ತೆಗೆದುಕೊಳ್ಳುವ ಸಂಪ್ರದಾಯ ಕಾಂಗ್ರೆಸ್ನಲ್ಲಿ. ಡಿಕೆ ಶಿವಕುಮಾರ್ ಸಾಹೇಬ್ರೆ, ನಿಮಗೆ ಪಟ್ಟ ಕೊಡ್ತೀವಿ, ಅಸ್ಸಾಂನ ಗೆಲ್ಲಿಸ್ಕೊಂಡು ಬರ್ತೀರಾ, ಈ ತರಹದೊಂದು ನೂತನ ಟಾಸ್ಕ ಇದು ಮಾರುತಿ? ಎಸ್, ಇಲ್ಲೇನು ಕಾಂಗ್ರೆಸ್ನಲ್ಲಿ ಒಂದು ರೀತಿಯಾದಂತಹ ಈಗ ಸಿ ಎಂ ಬದಲಾವಣೆ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಿದೆ. ಕಳೆದ ಅಧಿಕಾರಕ್ಕೆ ಬಂದಾಗಿಂದಲೂ ಕೂಡ ಸಿ ಎಂ ಕುರ್ಚಿ ಬದಲಾವಣೆ ಬಗ್ಗೆ ನಿರಂತರವಾಗಿ ಚರ್ಚೆ ಆಗ್ತಿದೆ. ಅದರಲ್ಲೂ ಏನು ಅಸೆಂಬ್ಲಿ ಸಂಬಂಧಪಟ್ಟಂತೆ ಅಧಿವೇಶನಕ್ಕೆ ಸಂಬಂಧಪಟ್ಟಂತೆ ಏನು ಆರಂಭ ಆಯಿತು ಆಗಿಂದಲೂ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿದೆ. ಯಾಕೆಂದರೆ ಈ ಬಾರಿ ಡಿ ಸಿ ಎಮ್ಗೆ ಒಂದು ಅವಕಾಶ ಕೊಡಬೇಕು ಅಂತ ಅವರ ಸುತ್ತಮುತ್ತ ಇರುವಂಥ ಶಾಸಕರು ಕೂಡ ಒತ್ತಾಯ ಮಾಡ್ತಾ ಇರೋಂಥದ್ದು. ಇದರ ನಡುವೆ ಅಸ್ಸಾಂ ಗೆಲ್ಲಿಸುವ ಉಸ್ತುವಾರಿ ಮತ್ತು ಜವಾಬ್ದಾರಿಯನ್ನು ಡಿ ಕೆ ಶಿ ಅವರಿಗೆ ಕಾಂಗ್ರೆಸ್ ಹೈಕಮಾಂಡ್ ನೀಡಿರುವಂಥದ್ದು. ಇದು ಸಾಕಷ್ಟು ಮಹತ್ವವನ್ನು ಪಡ್ಕೊಳ್ತಿರುವಂಥದ್ದು. ಯಾಕೆಂದರೆ ಅವರು ಸಾಕಷ್ಟು ಚುನಾವಣೆಗಳನ್ನ ಮಾಡಿರುವಂಥದ್ದು ಮತ್ತು ಗೆಲ್ಲಿಸುವ ತಂತ್ರಗಾರಿಕೆಯನ್ನು ಕೂಡ ಡಿ ಕೆ ಶಿ ಅವರು ಈ ಹಿಂದೆ ಕೂಡ ರೂಪಿಸಿದ್ರು. ಹಲವು ಚುನಾವಣೆಯಲ್ಲಿ ಕೂಡ ಡಿ ಕೆ ಶಿಯ ನೇತೃತ್ವ ವಹಿಸಿದ್ರು, ಅಲ್ಲಿ ಸಾಕಷ್ಟು ಬಾರಿ ಗೆದ್ದಿರುವಂಥದ್ದು. ಇದರಿಂದಾಗಿ ಅಸ್ಸಾಂ ಚುನಾವಣೆಯ ಜವಾಬ್ದಾರಿ ಮತ್ತು ಅದನ್ನು ಗೆಲ್ಲಿಸುವ ಉಸ್ತುವಾರಿಯನ್ನು ಕೂಡ ಡಿ ಕೆ ಶಿ ಅವ್ರಿಗೂ ಕೊಟ್ಟಿರೋಂಥದ್ದು. ಇದೆಲ್ಲ ಒಂದು ರೀತಿ ಡಿ ಕೆ ಶಿ ಅವ್ರಿಗೂ ಒಂದು ರೀತಿಯಾದಂಥ ಅಗ್ನಿ ಪರೀಕ್ಷೆ ಆಗಿರೋದು. ಯಾಕೆಂದರೆ ಒಂದು ವೇಳೆ ಚುನಾವಣೆಯಲ್ಲಿ ಗೆದ್ದಿದ್ದೇ ಆದಲ್ಲಿ ಮುಂದಿನ ಸಿ ಎಂ ವಿಚಾರವಾಗಿ, ರಾಜ್ಯದ ಸಿ ಎಂ ವಿಚಾರವಾಗಿ ಹೈಕಮಾಂಡ್ ನಾಯಕರ ಜೊತೆ ಚರ್ಚೆ ಮಾಡ್ಬೋದು. ಅದರಲ್ಲೂ ಪ್ರಮುಖವಾಗಿ ರಾಹುಲ್ ಗಾಂಧಿ ಮತ್ತು ಏನು ಸೋನಿಯಾ ಗಾಂಧಿ ಅವರು ನೇರವಾಗಿ ಚರ್ಚೆ ಮಾಡಿ ಒಂದು ಅವಕಾಶ ಸಿಗುವ ಸಾಧ್ಯತೆ ಇರುತ್ತೆ. ಇದರಿಂದಾಗಿ ಅವರು ಸಾಕಷ್ಟು ಕಸರತ್ತನ್ನು ಅಲ್ಲಿ ಗೆಲ್ಲುವ ನಿಟ್ಟಿನಲ್ಲಿ ಮಾಡ್ತಾ ಇರೋಂಥದ್ದು. ಈಗಾಗಲೇ ಕಳೆದ 3 ದಿನಗಳಿಂದಲೂ ಕೂಡ ಏನು ಅಸ್ಸಾಂನಲ್ಲಿ ಠಿಕಾಣಿ ಹೂಡಿರುವಂಥದ್ದು. ಅಲ್ಲಿ ಈಗಾಗಲೇ ಪ್ರಿಯಾಂಕಾ ಗಾಂಧಿ ನೇತೃತ್ವ ವಹಿಸಿರುವಂತಹ ಏನು ರಾಜ್ಯ ಆಗಿರೋದ್ರಿಂದ ಅಲ್ಲಿ ಇನ್ನಷ್ಟು ಸಾಕಷ್ಟು ಮಹತ್ವವನ್ನು ಪಡೆದುಕೊಂಡಿದೆ. ಹಿಂದೆ ಕೂಡ ಪ್ರಿಯಾಂಕಾ ಗಾಂಧಿ ಮೂಲಕ ಸಿ ಎಂ ಪಟ್ಟವನ್ನು ಪಡೆಯುವ ಪ್ರಯತ್ನ ಕೂಡ ಡಿ ಕೆ ಶಿ ಅವರದ್ದಾಗಿತ್ತು. ಅದರಿಂದಾಗಿ ಸಾಕಷ್ಟು ಬಾರಿ ದೆಹಲಿಗೆ ಹೋದ ಸಂದರ್ಭದಲ್ಲಿ ಪ್ರಮುಖವಾಗಿ ಮೊದಲಿಗೆ ಭೇಟಿ ಆಗ್ತಿದ್ದಿದೆ ಪ್ರಿಯಾಂಕಾ ಗಾಂಧಿ. ಅವ್ರನ್ನ ಭೇಟಿಯಾಗಿ ರಾಹುಲ್ ಗಾಂಧಿ ಅವ್ರನ್ನ ಮನವೊಲಿಸುವ ಪ್ರಯತ್ನ ಕೂಡ ಡಿ ಕೆ ಶಿ ಅವರದ್ದಾಗಿತ್ತು. ಅದರಿಂದಾಗಿ ಈ ಚುನಾವಣೆಯನ್ನು ಅವರ ಪಾಲಿಗೆ ಒಂದು ರೀತಿಯ ನಿರ್ಣಾಯಕ ಆಗಿರೋದು. ಯಾಕೆಂದರೆ ಇನ್ನು ಕಾಂಗ್ರೆಸ್ಗೆ ಅಧಿಕಾರಾವಧಿ ಉಳಿದಿರುವಂಥ 2 ವರ್ಷಗಳು ಮಾತ್ರ. ಈಗಾಗಲೇ ಸಿ ಎಂ ಸಿದ್ದರಾಮಯ್ಯರು ಕೂಡ 3 ವರ್ಷ ಪೂರೈಸಿರೋದ್ರಿಂದ ಇನ್ನು 2 ವರ್ಷ ಆದರೂ ಕೂಡ ಅಂದರೆ ಸಿ ಎಂ ಪಟ್ಟವನ್ನು ಪಡಿಬೇಕು ಅಂತ ಸಾಕಷ್ಟು ಪ್ರಯತ್ನ ಅವ್ರದ್ದು ಡಿ ಕೆ ಶಿ ಅವ್ರದ್ದು ಆಗಿರೋದ್ರಿಂದ ಹೈಕಮಾಂಡ್ ಏನೇ ಹೇಳಿದ್ರು ಕೂಡ ಅದನ್ನು ಡಿ ಕೆ ಶಿ ಅವರು ತಪ್ಪದೇ ಪಾಲಿಸ್ತಾ ಇದ್ದಾರೆ. ಅದರಿಂದಾಗಿ ಈ ಚುನಾವಣೆ ಸಾಕಷ್ಟು ಮಹತ್ವ ಪಡ್ಕೊಂಡಿದೆ. ಈ ಏನು ಅಸ್ಸಾಂನಲ್ಲಿರುವಂತಹ ಏನು ಆಡಳಿತಾರೂಢ ಪಕ್ಷ ಏನಿದೆ ಅದರ ಮೇಲಿರುವಂತಹ ಆರೋಪಗಳಾಗಿರ್ಬೋದು ಮತ್ತು ಅದರ ವಿಚಾರವನ್ನು ಬಳಸಿಕೊಂಡು ಗೆಲ್ಲುವ ನಿಟ್ಟಿನಲ್ಲಿ ಈಗಾಗಲೇ ಡಿ ಕೆ ಶಿ ಅವರು ರಣತಂತ್ರವನ್ನು ರೂಪಿಸ್ತಾ ಇದ್ದಾರೆ. ಅಲ್ಲಿ ಗೆದ್ದಿದ್ದೇ ಆದಲ್ಲಿ ಡಿ ಕೆ ಶಿ ಒಂದು ಅವಕಾಶ ಅಂದರೆ ಸಿ ಎಂ ಆಗುವ ಅವಕಾಶ ಸಿಗುತ್ತೆ. ನೇರವಾಗಿ ಪ್ರಿಯಾಂಕಾ ಗಾಂಧಿ ಮೂಲಕ ರಾಹುಲ್ ಗಾಂಧಿಯನ್ನು ಮಾತಾಡಿಸ್ಬೋದು ಮತ್ತು ಮನವೊಲಿಸಿ ಪ್ರಯತ್ನ ಮಾಡಿ ನಂತರ ಸಿ ಎಂ ಪಟ್ಟ ನಾವು ಪಡಿಬಹುದು. ಒಂದು ವೇಳೆ ಸೋತಿದ್ದೆ ಅದರಲ್ಲಿ ಏನು ಬದಲಾವಣೆ ಆಗಲ್ಲ. ಒಂದು ವೇಳೆ ಗೆದ್ದರೆ ಒಂದು ಒಳ್ಳೆಯ ಅವಕಾಶ ಆಗುವಂಥದ್ದು ಸಾಯಿಲ್.
ಎಸ್, ಈಗಾಗಲೇ ಮಾರುತಿ ನಿಮಗೆ ಗೊತ್ತಿರೋ ಹಾಗೆ ಅಸ್ಸಾಂನಲ್ಲಿ 5 ಗ್ಯಾರಂಟಿ ಯೋಜನೆಗಳನ್ನು ಅಥವಾ ಘೋಷಣೆಗಳನ್ನು ಈಗಾಗಲೇ ಕಾಂಗ್ರೆಸ್ ಮಾಡಿದೆ. ಈ ಗ್ಯಾರಂಟಿ ಘೋಷಣೆಗಳ ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ಅಸ್ಸಾಂನಲ್ಲಿ ಹೋಗಬೇಕು, ಡಿ ಕೆ ಶಿವಕುಮಾರ್ ಅವರ ಪೊಲಿಟಿಕಲ್ ಸ್ಟ್ರಾಟಜಿಯನ್ನು ಪ್ರಯೋಗ ಮಾಡಬೇಕು. ಕಾಂಗ್ರೆಸ್ ಹಠಕ್ಕೆ ಬಿದ್ದಿರೋದು ಯಾಕೆ? ಅದರಲ್ಲೂ ಡಿ ಕೆ ಅವರನ್ನೇ ಆಯ್ಕೆ ಮಾಡಿಕೊಂಡಿರೋದು ಯಾಕೆ? ಏಕೆಂದರೆ ಈ ಹಿಂದೆ ಕೂಡ ಸಾಕಷ್ಟು ಚುನಾವಣೆಗಳೇ ಗೆಲ್ಲಿಸುವ ಜವಾಬ್ದಾರಿ ಅವ್ರಿಗೂ ಕೊಡಲಾಗಿತ್ತು. ಅದರಲ್ಲಿ ಯಶಸ್ವಿ ಕೂಡ ಆಗಿರೋಂಥದ್ದು. ಒಂದು ವೇಳೆ ಶಾಸಕರನ್ನು ತಂದು ರಾಜ್ಯದಲ್ಲಿ ಇಟ್ಟುಕೊಳ್ಳುವ ಪರಿಸ್ಥಿತಿ ಬಂದಾಗಲೂ ಕೂಡ ಹೈಕಮಾಂಡ್ ನೇರವಾಗಿ ಡಿ ಕೆ ಶಿನ ಕಡೆ ನೋಡುವಂಥದ್ದು. ಮತ್ತು ಸಾಕಷ್ಟು ರಾಜಕೀಯ ತಂತ್ರಗಾರಿಕೆ ಆಗಿರ್ಬೋದು, ಮತ್ತು ಚುನಾವಣಾ ಪ್ರಚಾರದಲ್ಲಿ ಯಾವೆಲ್ಲ ತಂತ್ರಗಾರಿಕೆ ರೂಪಿಸಬೇಕು ಬಗ್ಗೆ ಕೂಡ ಡಿ ಕೆ ಶಿ ತುಂಬ ಚೆನ್ನಾಗಿ ಗೊತ್ತಿರೋಂಥದ್ದು. ಈ ಹಿಂದೆ ರಾಜ್ಯದಲ್ಲಿ ಚುನಾವಣೆ ನಡೆದ ಸಂದರ್ಭದಲ್ಲೂ ಈ ವಿಚಾರದಲ್ಲೂ ಆಗಿರ್ಬೋದು, ಪೇ ಸಿ ಎಮ್ ಅಂತ ಏನು ಅಭಿಯಾನ ಮಾಡಿದ್ರು, ಮತ್ತು ಭ್ರಷ್ಟಾಚಾರದ ಬಗ್ಗೆ ಏನು ಅಭಿಯಾನ ಮಾಡೋದು, ಅದರಲ್ಲೂ ಕೂಡ ಡಿ ಕೆ ಶಿ ಮಹತ್ವ ಪಾತ್ರ ವಹಿಸಿದರು. ಅದರಿಂದಾಗಿ ಅಂತಹ ಜವಾಬ್ದಾರಿ ಮತ್ತು ಅಸ್ಸಾಂನಲ್ಲಿರುವಂತಹ ಏನು ಆಡಳಿತಾರೂಢ ಏನು ಆ ಪಕ್ಷ ಇದೆ ಅದರ ವಿರುದ್ಧ ಇರುವಂತಹ ವಿರೋಧಿ ಅಲೆ ಆಗಿರ್ಬೋದು, ಮತ್ತು ಅದೇ ರೀತಿ 5 ಗ್ಯಾರಂಟಿಗಳನ್ನು ರಾಜ್ಯದಲ್ಲಿ ಯಾವ ರೀತಿ ಗ್ಯಾರಂಟಿಗಳನ್ನು ನೀಡಿದ್ರು ಅದೇ ಗ್ಯಾರಂಟಿಗಳನ್ನು ಕೂಡ ಅದೇ ರೀತಿಯಾದಂಥ ಗ್ಯಾರಂಟಿಯಲ್ಲಿ ಅಸ್ಸಾಂನಲ್ಲೂ ಕೂಡ ಕಾಂಗ್ರೆಸ್ ಘೋಷಣೆ ಮಾಡಿರೋದು. ಅದೆಲ್ಲವನ್ನು ಬಳಸ್ಕೊಂಡು ಒಂದು ಅವಕಾಶವನ್ನು ಡಿ ಕೆ ಶಿಗೆ ಹೈಕಮಾಂಡ್ ಕೊಟ್ಟಿರುವಂಥದ್ದು. ಇದು ಸಾಕಷ್ಟು ಮಹತ್ವವನ್ನು ಪಡ್ಕೊಂಡಿರೋಂಥದ್ದು. ಡಿ ಕೆ ಶಿ ಪಾಲಿಗೂ ಕೂಡ ಮುಂದಿನ ಸಿ ಎಂ ಆಗುವ ವಿಚಾರದಲ್ಲೂ ಕೂಡ ನಿರ್ಣಾಯಕ ಅಂತಲೇ ಹೇಳ್ಬೋದು. ಒಂದು ವೇಳೆ ಗೆದ್ದರೆ ಎಲ್ಲ ಹೈಕಮಾಂಡ್ ನಾಯಕರು ಕೂಡ ಡಿ ಕೆ ಶಿ ಪರ ನಿಲ್ಲುವ ಸಾಧ್ಯತೆ ಇರುವಂಥದ್ದು. ಪ್ರಮುಖವಾಗಿ ಪ್ರಿಯಾಂಕಾ ಗಾಂಧಿ ಕೂಡ ನೇರವಾಗಿ ಡಿ ಸಿ ಎಂ ಏನು ರಾಹುಲ್ ಗಾಂಧಿಯ ಮುಖಾಂತರ ಮನವೊಲಿಸುವ ಪ್ರಯತ್ನ ಮಾಡ್ಬೋದು. ಮತ್ತು ಅದೇ ರೀತಿ ಸಿದ್ದರಾಮಯ್ಯರನ್ನು ಕೂಡ ರಾಹುಲ್ ಗಾಂಧಿ ಮುಖಾಂತರ ಮನವೊಲಿಸಿ ಡಿ ಕೆ ಶಿ ಅವರಿಗೆ ಒಂದು ಸಿ ಎಂ ಪಟ್ಟವನ್ನು ಕೊಡಿಸುವ ಜವಾಬ್ದಾರಿ ಕೂಡ ಪ್ರಿಯಾಂಕಾ ಗಾಂಧಿ ವಹಿಸ್ಬೋದು. ಇದರಿಂದಾಗಿಯೇ ಏನು ಡಿ ಕೆ ಶಿ ಅವ್ರಿಗೂ ಕೂಡ ಈ ರೀತಿಯಾದ ತಂತ್ರಗಾರಿಕೆಯಲ್ಲಿ ಡಿ ಕೆ ಶಿ ಸಾಕಷ್ಟು ಮುಂಚೂಣಿಯಲ್ಲಿರುವಂಥದ್ದು. ಸಾಕಷ್ಟು ವಿಚಾರದಲ್ಲಿ ಕೂಡ ಅವರು ಯಶಸ್ವಿಯಾಗಿರೋದ್ರಿಂದ ಅವರಿಗೆ ನೇರವಾದಂಥ ಜವಾಬ್ದಾರಿಯನ್ನು ಕೊಟ್ಟಿರುವಂಥದ್ದು ಸಾಯಿಲ್. ಥ್ಯಾಂಕ್ ಯು ಮಾರುತಿ, ತಮ್ಮೆಲ್ಲ ಡೀಟೇಲ್ಸ್ಗೆ. ಒಟ್ಟಾರೆ ಕಾಂಗ್ರೆಸ್ ಈ ಹಿಂದೆ ಸಾಕಷ್ಟು ಸವಾಲುಗಳನ್ನು ಎದುರಿಸ್ತಾ ಇತ್ತು. ಬಾಂಬೆ ಬಾಯ್ಸ್ಗಳು ಕಾಂಗ್ರೆಸ್ಸಿಗೆ ಥ್ರೆಟ್ ಆದಂತಹ ಸಂದರ್ಭದಲ್ಲಿ, ರೆಸಾರ್ಟ್ ರಾಜಕಾರಣಗಳು ನಡೀತಿದ್ದಂತಹ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರ ಪಾತ್ರ ಅತಿ ದೊಡ್ಡದಿತ್ತು. ಹಾಗಾಗಿ ಅಸ್ಸಾಮಿಗೂ ಕೂಡ ಈ ಬಾರಿ ಡಿ ಕೆ ಶಿವಕುಮಾರ್ ಅವರೇ ಹೋಗಬೇಕು ಅನ್ನೋ ನಿರ್ಧಾರಕ್ಕೆ ಕಾಂಗ್ರೆಸ್ ಬರೋದಕ್ಕೆ ಇದೇ ಕಾರಣ ಎಂದು ಈಗಾಗಲೇ ಸಾಕಷ್ಟು ವಿಚಾರಗಳಲ್ಲಿ ಗೊತ್ತಾಗ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.